ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಸತ್ ಅಧಿವೇಶನದಲ್ಲಿ ನೀಟ್ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಲೋಕಸಭೆಯಲ್ಲಿ ಇವತ್ತು ಕೂಡ ನೀಟ್ ವಿವಾದದ್ದೇ ಹವಾ, ವಿಪಕ್ಷಗಳದ್ದೇ ಗದ್ದಲ ಜೋರಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮ ತಡೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕಠಿಣ ನಿಯಮಗಳನ್ನ ಒಳಗೊಂಡ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ವಿಪಕ್ಷಗಳ ತೀವ್ರ ಗದ್ದಲದ ನಡುವೆಯೂ ಮಂಡನೆ ಮಾಡಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಮಸೂದೆಯನ್ನ ಮಂಡಿಸಿದ ಕೂಡಲೇ ವಿರೋಧ ಪಕ್ಷಗಳ ಗದ್ದಲ ಗಲಾಟೆ ಜೋರಾಯಿತು. ಸಿಜೆಪಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯವನ್ನ ಖಂಡಿಸಿ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹೊರತಾಗಿಯೂ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡಿದ್ದು, ಗದ್ದಲದಿಂದಾಗಿ 4 ಬಾರಿ ಕಲಾಪವನ್ನ ಮುಂದೂಡಲಾಗಿದೆ. ವಿಪಕ್ಷಗಳ ಈ ಪ್ರತಿಭಟನೆ ಹಾಗೂ ಗಲಾಟೆ ತಣ್ಣಗಾದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನ ನಾಳೆ ಅಂದ್ರೆ ತಣ್ಣಗಾಗದ ಹಿನ್ನೆಲೆಯಲ್ಲಿ ಇವತ್ತು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಬಿಟ್ಟಿದ್ರು ವಿಪಕ್ಷಗಳೆಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ಸ್ಪೀಕರ್ ಓಂ ಬಿರ್ಲಾ ಅವರು ಆದೇಶವನ್ನು ಹೊರಡಿಸಿದ್ರು. ತಿದ್ದುಪಡಿ ಮಸೂದೆ ಕುರಿತ ಚರ್ಚೆಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ಪೀಕರ್ ಸಮಯವನ್ನ ಕೊಟ್ಟಿದ್ದಾರೆ. Manish Tiwari ji, I rise to move for leave to introduce the public examinations bracket prevention of unfair means amendment bill 2026 to amend the public examination prevention of unfair means bill 2024. Thank you, Speaker sir. आप इस पर विरोध करना चाहते हैं? इस विषय पर बोलना चाहते हैं? सोगत राय जी, एन.के. प्रेमचंदन जी, मनीष तिवारी जी, मणिकम टेगोर जी, विजय कुमार के काव्या, मान्य सदस्यगण, जो भी मान्य सदस्य इस विधेयक पर बोलना चाहते हैं, I rise to move for leave to introduce the public examinations bracket prevention of unfair means. ಸತತವಾಗಿ ಯಾವಾಗ ಆರಂಭ ಆಯ್ತು ಅವತ್ತಿಂದ ಗಲಾಟೆ ಗದ್ದಲ ನಡೀತಾನೆ ಇದೆ. ಈಗ ಪ್ರಧಾನ್ ರಾಜೀನಾಮೆ ನಂತರವೂ ಯಾಕೆಷ್ಟೊಂದು ಹಠ ಅಂತ? ಈಗ ಲಾಸ್ಟ್ ಮಂಡೇ ಶುರುವಾಗಿದ್ದು ಸೆಷನ್, ಅದಾದ್ಮೇಲೆ ಲಾಸ್ಟ್ 5 ದಿನ ಕೂಡ ಸೆಷನ್ ನಡೆದೇ ಇಲ್ಲ. ಇಡೀ ವಾರ ಪೂರ್ತಿ ವೇಸ್ಟ್ ಆಯ್ತು. ಇವತ್ತು ಚರ್ಚೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಯಾಕಂದ್ರೆ ಇನ್ನೇನು ಪ್ರಧಾನ್ ರಾಜೀನಾಮೆ ಕೊಟ್ಟರು, ಪ್ರತಿಭಟನೆಗಳು ವಾಪಸ್ ಆಗಿತ್ತು ಅನ್ನೋ ಲೆಕ್ಕಾಚಾರ. ಬಟ್ ರಾಹುಲ್ ಗಾಂಧಿ ಇವತ್ತು ಹೊಸ ಶುರು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ವಿದ್ಯಾರ್ಥಿಗಳ ಬಳಿ ಅಥವಾ ಪ್ರತಿಭಟನಾಕಾರರ ಬಳಿ ಸಾರಿ ಕೇಳಬೇಕು. ಅವರನ್ನ ಹೇಗಂದ್ರೆ ಹೊಡೆದವ್ರೆ, ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕು. ಜೊತೆಗೆ ಬಿಹಾರಲ್ಲಿ ಏನು ಪ್ರತಿಭಟನೆ ಟೈಮಲ್ಲಿ AK-47 ಗನ್ ಇಟ್ಕೊಂಡು ಎದುರಿಸಿದ್ದಾರೆ ವಿದ್ಯಾರ್ಥಿಗಳನ್ನ, ಪ್ರತಿಭಟನಾಕಾರರನ್ನ. ಹಾಗಾಗಿ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಪಟ್ಟಿಡಿದ್ರು. ಜೊತೆಗೆ ನಿನ್ನೆ ನರೇಂದ್ರ ಮೋದಿ ಅವರು ಪ್ರಧಾನಿಗಳು ಒಂದು ವಿಡಿಯೋ ಆದ್ಮೇಲೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಈಗ ನಂದನ್ ನೀಲಕೇಣಿ ಅವರ ಒಂದು ನೇತೃತ್ವದಲ್ಲಿ ನೀಟ್ ವಿಚಾರವಾಗಿ ಏನೆಲ್ಲ ನಾವು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬಹುದು, ಯಾವ ರೀತಿಯ ನೀಟ್ ಪರೀಕ್ಷೆ ಕಂಡಕ್ಟ್ ಮಾಡೋದಕ್ಕೆ ಏನೆಲ್ಲ ಸಾಧ್ಯತೆಗಳನ್ನ ಮಾಡಬಹುದು ನೀಟಾಗಿ ಕ್ಲೀನ್ ಆಗಿ ಮಾಡ್ಬೇಕಾದ್ರೆ ಅಂತ. ಸೊ ಅದ್ರ ಜೊತೆಗೆ ಹೊಸ ಬಿಲ್ ಏನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಬಿಲ್ ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಬಿಲ್ ನ ಚರ್ಚೆ ಮಾಡಲೇಬೇಕು. ಈಗಾಗಲೇ ಇವತ್ತು ಎಷ್ಟೇ ಗಲಾಟೆ ಆದ್ರೂ ಕೂಡ ಬಿಲ್ ನ ಮಂಡಿಸಿದ್ರು. ಹಾಗಾಗಿ ವಿಪಕ್ಷಗಳು ಇದರಲ್ಲಿ ಸರಿ ಇಲ್ಲ, ಕೆಲವೊಂದಿಷ್ಟು ಚೇಂಜಸ್ ಮಾಡಬೇಕು ಅಂತ ಪ್ರತಿಭಟನೆಯನ್ನ ಪಟ್ಟಿಡಿದ್ದಾರೆ. ನಾಳೆ ಬಹುಶಃ ಚರ್ಚೆ ಆಗಬಹುದು ಅಂತ. ಬಟ್ ಈಗಲಾದ್ರೂ ಈಗ 1 ವಾರ ಆಗೋಯ್ತು. ಇವತ್ತು 2ನೇ ವಾರದ ಮೊದಲನೇ ದಿನ. ಹೌದು. ಸೊ ಪಾರ್ಲಿಮೆಂಟ್ ಬರೀ ಈ ರೀತಿಯ ಗದ್ದಲ ಗಲಾಟೆಗಳಿಗೆ ಬಲಿಯಾದ್ರೆ ನಮ್ಮಂತಹ ಇಡೀ ಎಲ್ಲಾ ಜನಸಾಮಾನ್ಯರ ದುಡ್ಡನ್ನ ಪೋಲ್ ಮಾಡದಂತೆ, ನಿಜ ವ್ಯರ್ಥ ಕಲಾಪ ಆದಂತೆ ಆಯ್ತು. ಇಷ್ಟು 1 ವಾರ ಆಯ್ತು. ಈಗ ಡಿಸ್ಕಸ್ ಮಾಡಬೇಕು. ಸೆಷನ್ ಇರೋದು, ಸೆಷನ್ ನಡೆಯೋದೇ ಅದಕ್ಕೆ. ಈ ರೀತಿಯ ವಿಚಾರಗಳನ್ನ ಡಿಸ್ಕಸ್ ಮಾಡಲೇಬೇಕು. ಅದು ಬಿಜೆಪಿ ತಪ್ಪ, ನೀಟ್ಗೆ ಕಾರಣ ಯಾರು, ನೀಟ್ನ ಅಕ್ರಮಗಳಿಗೆ ಹೊಣೆ ಯಾರು, NTA ಯಲ್ಲಿ ಯಾರೆಲ್ಲ ಇದ್ದಾರೆ, ಅವರ ಕೈವಾಡ ಏನಿದೆ. ಈಗಾಗಲೇ ಒಂದು 7 ಜನರನ್ನ ಅಮಾನತಾಗಿತ್ತು, 12 ಜನ ಬಂಧನ ಆಗಿತ್ತು. ಇದೆಲ್ಲದರ ಜೊತೆಗೆ ಯಾರು ರಿಯಲ್ ಕಲ್ಪ್ರಿಟ್ ಯಾರು, ಬರೀ ಅವ್ರು ಮಾತ್ರ ಅಲ್ಲ, ಹಿಂದೆ
ನಾವು ಕಳೆದ ಒಂದು ವಾರದಿಂದ ಡಿಬೇಟ್ ಆಗ್ಬೇಕಾದ್ರೆ ರಾಮ್ ಸಾಕಷ್ಟು ಬಿಜೆಪಿ ಅವರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಎಲ್ಲರೂ ಕೂಡ ಮಾತನಾಡ್ತಿದ್ದ ವಿಚಾರ ಏನಪ್ಪಾ ಅಂದ್ರೆ ಈ ಕೋಚಿಂಗ್ ಮಾಫಿಯಾ ಇದರಲ್ಲಿದೆ. ಹೌದು, ನೀಟ್ ಅಕ್ರಮದ ಅಥವಾ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಕೋಚಿಂಗ್ ಮಾಫಿಯಾ ಇದೆ. ಸೊ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ಸೊ 22 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದ್ರು ಅಥವಾ 23 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದ್ರು, ಅದರಲ್ಲಿ 13 ಲಕ್ಷ ಜನ ಮಕ್ಕಳು ಅಂದ್ರೆ ಎಲಿಜಿಬಲ್ ಇದಾರೆ ಅವರು. ಬಟ್ ಇಂಡಿಯಾದಲ್ಲಿ ಇರೋದು 1,35,000 ಸೀಟ್ಗಳು ಮಾತ್ರ. ಸೊ ಉಳಿದವ್ರ ಕತೆ ಏನಾಗಿದ್ರೆ ಎಲಿಜಿಬಲ್ ಆಗಿದ್ರು ಅವ್ರು ಸಿಗ್ತಾ ಇಲ್ಲ. ದುಡ್ಡಿದ್ರೆ ನಿಮ್ಗೆ 720 ಮಾರ್ಕ್ಸ್ಗೆ ಎಕ್ಸಾಮ್ ಆಗುತ್ತೆ ನೀಟ್ದು, ನಿಮ್ಗೆ 135 ಮಾರ್ಕ್ಸ್ ಇದ್ದವರು ಕೂಡ ಎಲಿಜಿಬಲ್ ಆಗ್ತಾರೆ. ನಿಮ್ಗೆ 600 ಮಾರ್ಕ್ಸ್ ಬಂದ್ರೆ ನಿಮ್ಗೆ ಸೀಟ್ ಸಿಗಲ್ಲ. ಬಟ್ 135 ಮಾರ್ಕ್ಸ್ ತೆಗೆದಿರ್ತಕ್ಕಂಥ ಒಬ್ಬ ಯಾರು ಮಾರ್ಕ್ಸ್ ಬಂದಿರುತ್ತೋ 1 ಕೋಟಿ 2 ಕೋಟಿ ಕೊಟ್ರೆ ಅವ್ರಿಗೆ ಮೆಡಿಕಲ್ ಸೀಟ್ ಕೊಡ್ತಾರೆ. ಅಂದ್ರೆ ಒಂದು ಮಾಫಿಯಾ ಆಗ್ತಾ ಇದೆ ಇಲ್ಲಿ. ಸೊ ಮ್ಯಾನೇಜ್ಮೆಂಟ್ ಕೋಟಾ ಆಗ್ತಾ ಇದೆ. ಆ ರೀತಿ ಸಿಸ್ಟಮ್ ಇದೆ ಇಲ್ಲಿ. ಸಹಜವಾಗಿನೇ ಕರ್ನಾಟಕ, ತಮಿಳುನಾಡು, ಕೇರಳ, ಆಮೇಲೆ ತೆಲಂಗಾಣ, ವಿಶೇಷವಾಗಿ ಸೌತ್ ರಾಜ್ಯಗಳು ನೀಟ್ ಅನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೀಟೇ ಬಂದ್ ಮಾಡಿ, ನೀಟ್ ಬ್ಯಾನ್ ಮಾಡಿ, ನಮ್ಗೆ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಸಿಇಟಿ ಇತ್ತು, ಅದ್ಭುತವಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಕರ್ನಾಟಕದವರು. ಆ ರೀತಿ ವ್ಯವಸ್ಥೆಯನ್ನ ಆಯಾ ರಾಜ್ಯಗಳಿಗೆ ಮಾಡ್ಕೊಳಕ್ ಬಿಡಿ ಅಂತ ಕರ್ನಾಟಕ ಕೇಳ್ತಾ ಇದೆ, ತಮಿಳುನಾಡು ಕೇಳ್ತಾ ಇದೆ, ತೆಲಂಗಾಣ ಕೇಳ್ತಾ ಇದೆ, ಅಂದ್ರೆ ಕೇರಳ ಕೇಳ್ತಾ ಇದೆ. ಈ 4 ರಾಜ್ಯಗಳು ಬಿಜೆಪಿ ತರ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳು, ಹಾಗಾಗಿ ಕೇಳ್ತಾ ಇದ್ದಾರೆ ಅನ್ನೋ ಒಂದು ವಾದ ಕೂಡ ಇದೆ. ಬಟ್ ನೀಟ್ಗೆ ಪರ್ಯಾಯವಾಗಿ ಬೇರೆ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಚರ್ಚೆ ಅಂತೂ ಶುರುವಾಗಿದೆ. ನೋಡಿ, ನಾಳೆ 11 ಗಂಟೆಗೆ ಮತ್ತೆ ಈ ಒಂದು ವಿಚಾರ ಬಿಲ್ ಇದೆ, ನೀಟ್ ಹೊಸ ಬಿಲ್ಲು. ಆ ಬಿಲ್ ನಲ್ಲಿ ಚರ್ಚೆ ಆಗಬಹುದು. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರಿಗೆ 10 ವರ್ಷ ಜೈಲ್ ಶಿಕ್ಷೆ, ಅದಾದ್ಮೇಲೆ 1 ಕೋಟಿ ಇಲ್ಲ 10 ಕೋಟಿ ರೂಪಾಯಿ ದಂಡ ಮಾಡ್ತೀವಿ ಅಂತ, ಇದೆಲ್ಲ ಕೆಲವೊಂದಿಷ್ಟು ರೂಲ್ಸ್ ಮಾಡ್ತಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ ಪ್ರಧಾನಿಗಳಿದ್ದಾರೆ. ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಈಗ ಜಿಲ್ಲಾವಾರು ಅಥವಾ ಪ್ರಾಂತ್ಯವಾರು ಮಾಡಿದಾಗ ನಿಮ್ಗೆ 100 ದಿನ ಅಥವಾ 120 ದಿನದಲ್ಲಿ ಅದರ ವಿಚಾರಣೆ ಮುಗಿಬೇಕು, ತೀರ್ಪು ಕೊಡ್ಬೇಕಾಗುತ್ತೆ. ಸೊ ಆ ತರ ಮಾಡಿದಾಗ ಬೇಗ ನ್ಯಾಯ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಮೋದಿ ಈ ಒಂದು ಪ್ರತಿಭಟನೆ ಆದ್ಮೇಲೆ ನೀವು ಗಮನಿಸಿರ್ಬೋದು, ಮೋದಿಯನ್ನ ಪ್ರೆಸ್ ಮೀಟ್ ಮಾಡಲ್ಲ, ಮಾತಾಡಲ್ಲ ಅಂತೆಲ್ಲ ಹೇಳ್ತಿದ್ರು. ಈಗ ಯಾರು ಪ್ರಶ್ನೆ ಮಾಡಂಗಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರ್ತಾ ಇದಾರೆ, ವಿಡಿಯೋ ಮಾಡ್ತಾ ಇದಾರೆ, ರೀಲ್ಸ್ ತರ. ಸೊ ಅಂದ್ರೆ ಜನರ ಜೊತೆ ಕನೆಕ್ಟ್ ಆಗ್ತಾ ಇದಾರೆ. ಒಟ್ಟು ಯಾವ್ದೋ ಒಂದು ರೀತಿಯಾಗಿ ಕನೆಕ್ಟ್ ಆಗ್ತಾ ಇದಾರೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಾ ಇದೆ. ನೋಡೋಣ ನಾಳೆ ಈ ಬಿಲ್ ವಿಚಾರವಾಗಿ ಏನೆಲ್ಲ ಚರ್ಚೆ ಆಗಬಹುದು, ಏನಾಗಬಹುದು ಅಂತ. ಎಸ್